ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ಏನೆಲ್ಲ ಸುದ್ದಿಗಳಿದೆ ನೋಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್. ನಿವೃತ್ತ ಶಿಕ್ಷಕನ ಕೊಲೆ ಆರೋಪಿಗಳು ಅರೆಸ್ಟ್. ಆಸ್ತಿಗಾಗಿ ಮಾವನನ್ನೇ ಕೊಂದ ಪಾಪಿ ಅಳಿಯ. ಈಗ ಆ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ರಾಘವೇಂದ್ರ ಕದಿಲಾಯ, ಮುರಳಿ ಕೃಷ್ಣನನ್ನ ಅರೆಸ್ಟ್ ಮಾಡಲಾಗಿರೋದು. ಕೊಲೆ ಪ್ರಕರಣವನ್ನ ಧರ್ಮಸ್ಥಳ ಪೊಲೀಸರು ಭೇದಿಸಿದ್ದಾರೆ. ಬಾಲಕೃಷ್ಣ ಭಟ್ ಕೊಲೆ ಮಾಡಿದ್ದರು ಆರೋಪಿಗಳು. ಈಗ ಕೊಲೆ ಮಾಡಿದ್ದ ಆರೋಪಿಗಳೆಲ್ಲರ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗಿದೆ. ಕಳೆದ 21ನೇ ತಾರೀಕು ತನ್ನ ಮನೆಯ ಅಂಗಳದಲ್ಲಿ ಬಾಲಕೃಷ್ಣ ಭಟ್ ಬರ್ಬರ ಕೊಲೆಯಾಗಿತ್ತು. ಮಾರಕಾಸ್ತ್ರಗಳಿಂದ ಕೊಚ್ಚಿ ಬಾಲಕೃಷ್ಣ ಭಟ್ರನ್ನ ಕೊಲೆ ಮಾಡಲಾಗಿದ್ರು. ಬೆಳ್ತಂಗಡಿ ತಾಲೂಕಿನ ಬೆಳಾಲು ಗ್ರಾಮದ SPB ಕಾಂಪೌಂಡ್ ಅಲ್ಲಿ ಈ ಕೊಲೆ ನಡೆದಿತ್ತು. ಕೊಲೆ ಮಾಡಿ ತನ್ನ ಪತ್ನಿಗೆ ಹೇಳದ ಗಂಡ ಮಗ ಹಾಗೆ ಪರಾರಿಯಾಗಿದ್ರು. ತಾನೇ ಕೊಲೆ ಮಾಡಿ ಅಂತ್ಯ ಸಂಸ್ಕಾರದಲ್ಲಿ ಪಾಪಿಯಳಿಯ ಭಾಗಿಯಾಗಿದ್ದ ಕೂಡ. ಅಂತ್ಯ ಸಂಸ್ಕಾರದಲ್ಲಿ ಕಣ್ಣೀರಿಟ್ಟು ನಾಟಕ ಕೂಡ ಮಾಡಿದ್ದ. ಪತ್ನಿ ವಿಜಯಲಕ್ಷ್ಮಿ ಜೊತೆ ತನ್ನ ಮಾವನ ಅಂತ್ಯ ಸಂಸ್ಕಾರದಲ್ಲಿ ಈ ಅಳಿಯ ಭಾಗಿಯಾಗಿದ್ದ. ಧರ್ಮಸ್ಥಳ ಪೊಲೀಸರು ಪ್ರಕರಣವನ್ನ ಭೇದಿಸಿದಾಗ ಇವರೇ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ಫೋನ್ ಸಂಪರ್ಕದಲ್ಲಿ. ದಿನೇಶ್, ಆಸ್ತಿಗಾಗಿ ಈ ರೀತಿ ಕೊಲೆ ಮಾಡಿದ್ದಲ್ಲದೆ ಕೊಲೆ ಮಾಡಿದ ನಂತರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ಕಣ್ಣೀರು ಹಾಕು ನಾಟಕ ಮಾಡಿದ್ದ. ಆದರೆ ಪೊಲೀಸರು ಪ್ರಕರಣವನ್ನ ಭೇದಿಸಿದಾಗ ಈತನೇ ದೊಡ್ಡ ಕಳ್ಳ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್, ಇದೊಂದು ಕರಾವಳಿಯನ್ನು ಬೆಚ್ಚಿ ಬೀಳಿಸಿದಂತಹ ಕೊಲೆ ಅಂತ ಹೇಳ್ಬೋದು. ಅಂದ್ರೆ ಬಾಲಕೃಷ್ಣ ಅವರು ಶಿಕ್ಷಕರಾಗಿದ್ರು. ಯಾರಿಗೂ ಕೂಡ ಒಂದು ದ್ವೇಷ ಇರಲಿಲ್ಲ. ಎಲ್ಲರೂ ಕೂಡ ಅವರ ಜೊತೆ ಚೆನ್ನಾಗಿ ಇದ್ರು. ಆದ್ರೂ ಕೂಡ ಅವರ ಕೊಲೆ ಆಯ್ತಲ್ಲ ಅನ್ನುವಂಥದ್ದು ಬಹಳಷ್ಟು ಖೇದ ಉಂಟಾಗಿತ್ತು. ಮತ್ತು ಈ ಒಂದು ಕೊಲೆಯನ್ನು ಭೇದಿಸುವುದು ಪೊಲೀಸರಿಗೂ ಕೂಡ ಒಂದು ರೀತಿಯಲ್ಲಿ ಸವಾಲಾಗಿತ್ತು. ಯಾಕಂದ್ರೆ ಅದೊಂದು ಇಂಟೀರಿಯರ್ ಪ್ಲೇಸ್ ನಲ್ಲಿ ನಡೆದಂತಹ ಕೊಲೆ ಆಗಿತ್ತು. ಯಾವುದೇ CCTV ಕೂಡ ಆ ಒಂದು ಪ್ರದೇಶದಲ್ಲಿ ಇರಲಿಲ್ಲ. ಜೊತೆಗೆ ಆ ಮನೆ ಏನಿದೆ, ಆ ಮನೆಯ ಸುತ್ತಮುತ್ತ ಒಂದಷ್ಟು ಮನೆಗಳ ಸಂಖ್ಯೆ ಕೂಡ ಕಡಿಮೆ ಇತ್ತು. ಅಂದ್ರೆ ಹತ್ತಿರ ಮನೆ ಕೂಡ ಇಲ್ಲ ಆಯ್ತು. ಹೀಗಾಗಿ ಪೊಲೀಸರಿಗೆ ಇದನ್ನು ಭೇದಿಸುವುದು ಕೂಡ ಬಹಳಷ್ಟು ಕಷ್ಟ ಆಗಿತ್ತು. ಆದ್ರೆ ಪೊಲೀಸರಿಗೆ ಡೇ 1 ನಿಂದಲೂ ಕೂಡ ಒಂದು ಅನುಮಾನ ಇದ್ದದ್ದು ಕುಟುಂಬಸ್ಥರ ಮೇಲೆ. ಅಂದ್ರೆ ಯಾರೂ ಕೂಡ ಹೊರಗಿನ ವೈರಿಗಳಿಲ್ಲ, ಯಾರೊಂದಿಗೂ ಕೂಡ ಇವರಿಗೆ ಒಂದು ರೀತಿಯಲ್ಲಿ ತಕರಾರಿಲ್ಲ. ಆದ್ರೂ ಕೂಡ ಕೊಲೆ ಆಯ್ತಲ್ಲ, ಅದು ಕೂಡ 83 ವಯಸ್ಸಿನ ಇವರು, ಅಂದ್ರೆ ಇವರ ಕೊಲೆ ಆಯ್ತಲ್ಲ. ಹೀಗಾಗಿ ಡೇ 1 ನಿಂದಲೂ ಕೂಡ ಇವರ ಕುಟುಂಬದ ಸುತ್ತವೇ ಅನುಮಾನದ ಹುತ್ತ ಬೆಳೆದುಕೊಂಡಿತ್ತು. ಆದ್ರೆ ಪೊಲೀಸರಿಗೆ ಏನು ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಏನು ಸಾಕ್ಷಿ ಅಂದ್ರೆ ಆ ಒಂದು ಎಂಜಲಲ್ಲಿ ಇವರಿಗೆ ಅನುಮಾನ ಹುಟ್ಟು ಹಾಕಿತ್ತು. ಅಂದ್ರೆ ಆ ಮನೆಯಲ್ಲಿ ಬೆಳಗ್ಗಿನಿಂದ ಸಂಜೆವರೆಗಿದ್ದದ್ದು ಆ ಬಾಲಕೃಷ್ಣ ಏನು ಭಟ್ ಅವರು ಒಬ್ಬರೇ ಇದ್ರು. ಆದ್ರೆ ಆ ಮಧ್ಯಾಹ್ನದ ಊಟದ ಎಲೆ 2 ಕಾಣಿಸಿಕೊಂಡಿದ್ದು. ಹೀಗಾಗಿ ಪೊಲೀಸರಿಗೆ ಆ ಎಂಜಲ ಎಲೆಯ ಅನುಮಾನದ ಜಾಡು ಹಿಡಿದು ಪೊಲೀಸರು ತನಿಖೆ ಶುರು ಮಾಡಿದಾಗ ಈಗಾಗಲೇ ಗೊತ್ತಾಗಿರುವಂತದ್ದು ಆ ಬಾಲಕೃಷ್ಣ ಭಟ್ ಅವರ ಮಗಳ ಗಂಡ ಮತ್ತು ಅವರ ಮಗ ಈ ರೀತಿಯಾಗಿ ಕೃತ್ಯದಲ್ಲಿ ಭಾಗಿಯಾಗಿ ಕೊಂದಿರುವಂತ. ಅಂದ್ರೆ ಮಗಳ ಗಂಡ ಮತ್ತು ಏನು ಬಾಲಕೃಷ್ಣ ಭಟ್ ಅವರ ಪುಳ್ಳಿ ಅಂದ್ರೆ ಮೊಮ್ಮಗ ಸೇರಿಕೊಂಡು ಈ ಒಂದು ಬಾಲಕೃಷ್ಣ ಭಟ್ ಅವರನ್ನು ಕೊಂದು ಅವರ ಅಂತ್ಯ ಸಂಸ್ಕಾರದಲ್ಲಿ ಕಣ್ಣೀರಿಟ್ಟುವ ಒಂದು ನಾಟಕ ಕೂಡ ಆಡಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಘಟನೆ ಏನಿದೆ ಇದು ಕರಾವಳಿನೇ ಬೆಚ್ಚಿ ಬೀಳಿಸಿತು. ಆದ್ರೆ ಪೊಲೀಸರ ಈ ಒಂದು ಪ್ರಕರಣವನ್ನು ಶೀಘ್ರವಾಗಿ ಭೇದಿಸಿ ಈಗ ಬಾಲಕೃಷ್ಣ ಭಟ್ ಅವರ ಮೊಮ್ಮಗ ಮತ್ತು ಏನು ಅಳಿಯನನ್ನು ಬಂಧಿಸಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ಏನೆಲ್ಲ ಸುದ್ದಿಗಳಿದೆ ನೋಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್. ನಿವೃತ್ತ ಶಿಕ್ಷಕನ ಕೊಲೆ ಆರೋಪಿಗಳು ಅರೆಸ್ಟ್. ಆಸ್ತಿಗಾಗಿ ಮಾವನನ್ನೇ ಕೊಂದ ಪಾಪಿ ಅಳಿಯ. ಈಗ ಆ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ರಾಘವೇಂದ್ರ ಕದಿಲಾಯ, ಮುರಳಿ ಕೃಷ್ಣನನ್ನ ಅರೆಸ್ಟ್ ಮಾಡಲಾಗಿರೋದು. ಕೊಲೆ ಪ್ರಕರಣವನ್ನ ಧರ್ಮಸ್ಥಳ ಪೊಲೀಸರು ಭೇದಿಸಿದ್ದಾರೆ. ಬಾಲಕೃಷ್ಣ ಭಟ್ ಕೊಲೆ ಮಾಡಿದ್ದರು ಆರೋಪಿಗಳು. ಈಗ ಕೊಲೆ ಮಾಡಿದ್ದ ಆರೋಪಿಗಳೆಲ್ಲರ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗಿದೆ. ಕಳೆದ 21ನೇ ತಾರೀಕು ತನ್ನ ಮನೆಯ ಅಂಗಳದಲ್ಲಿ ಬಾಲಕೃಷ್ಣ ಭಟ್ ಬರ್ಬರ ಕೊಲೆಯಾಗಿತ್ತು. ಮಾರಕಾಸ್ತ್ರಗಳಿಂದ ಕೊಚ್ಚಿ ಬಾಲಕೃಷ್ಣ ಭಟ್ರನ್ನ ಕೊಲೆ ಮಾಡಲಾಗಿದ್ರು. ಬೆಳ್ತಂಗಡಿ ತಾಲೂಕಿನ ಬೆಳಾಲು ಗ್ರಾಮದ SPB ಕಾಂಪೌಂಡ್ ಅಲ್ಲಿ ಈ ಕೊಲೆ ನಡೆದಿತ್ತು. ಕೊಲೆ ಮಾಡಿ ತನ್ನ ಪತ್ನಿಗೆ ಹೇಳದ ಗಂಡ ಮಗ ಹಾಗೆ ಪರಾರಿಯಾಗಿದ್ರು. ತಾನೇ ಕೊಲೆ ಮಾಡಿ ಅಂತ್ಯ ಸಂಸ್ಕಾರದಲ್ಲಿ
ಪಾಪಿ ಅಳಿಯ ಭಾಗಿಯಾಗಿದ್ದ ಕೂಡ. ಅಂತ್ಯ ಸಂಸ್ಕಾರದಲ್ಲಿ ಕಣ್ಣೀರಿಟ್ಟು ನಾಟಕ ಕೂಡ ಮಾಡಿದ್ದ. ಪತ್ನಿ ವಿಜಯಲಕ್ಷ್ಮಿ ಜೊತೆ ತನ್ನ ಮಾವನ ಅಂತ್ಯ ಸಂಸ್ಕಾರದಲ್ಲಿ ಈ ಅಳಿಯ ಭಾಗಿಯಾಗಿದ್ದ. ಧರ್ಮಸ್ಥಳ ಪೊಲೀಸರು ಪ್ರಕರಣವನ್ನ ಭೇದಿಸಿದಾಗ ಇವರೇ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿ. ದಿನೇಶ್, ಆಸ್ತಿಗಾಗಿ ಈ ರೀತಿ ಕೊಲೆ ಮಾಡಿದ್ದಲ್ಲದೆ ಕೊಲೆ ಮಾಡಿದ ನಂತರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿ ಕಣ್ಣೀರು ಹಾಕು ನಾಟಕ ಮಾಡಿದ್ದ. ಆದರೆ ಪೊಲೀಸರು ಪ್ರಕರಣವನ್ನ ಭೇದಿಸಿದಾಗ ಈತನೇ ದೊಡ್ಡ ಕಳ್ಳ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್, ಇದೊಂದು ಕರಾವಳಿಯನ್ನು ಬೆಚ್ಚಿ ಬೀಳಿಸಿದಂತಹ ಕೊಲೆ ಅಂತ ಹೇಳ್ಬೋದು. ಅಂದ್ರೆ ಬಾಲಕೃಷ್ಣ ಅವರು ಶಿಕ್ಷಕರಾಗಿದ್ರು, ಯಾರಿಗೂ ಕೂಡ ಒಂದು ದ್ವೇಷ ಇರಲಿಲ್ಲ, ಎಲ್ಲರೂ ಕೂಡ ಅವರ ಜೊತೆ ಚೆನ್ನಾಗಿ ಇದ್ರು. ಆದ್ರೂ ಕೂಡ ಅವರ ಕೊಲೆ ಆಯ್ತಲ್ಲ ಅನ್ನುವಂಥದ್ದು ಬಹಳಷ್ಟು ಖೇದ ಉಂಟಾಗಿತ್ತು. ಮತ್ತು ಈ ಒಂದು ಕೊಲೆಯನ್ನು ಭೇದಿಸುವುದು ಪೊಲೀಸರಿಗೂ ಕೂಡ ಒಂದು ರೀತಿಯಲ್ಲಿ ಸವಾಲಾಗಿತ್ತು. ಯಾಕಂದ್ರೆ ಅದೊಂದು ಇಂಟೀರಿಯರ್ ಪ್ಲೇಸ್ ನಲ್ಲಿ ನಡೆದಂತಹ ಕೊಲೆ ಆಗಿತ್ತು. ಯಾವುದೇ CCTV ಕೂಡ ಆ ಒಂದು ಪ್ರದೇಶದಲ್ಲಿ ಇರಲಿಲ್ಲ. ಜೊತೆಗೆ ಆ ಮನೆ ಏನಿದೆ, ಆ ಮನೆಯ ಸುತ್ತಮುತ್ತ ಒಂದಷ್ಟು ಮನೆಗಳ ಸಂಖ್ಯೆ ಕೂಡ ಕಡಿಮೆ ಇತ್ತು. ಅಂದ್ರೆ ಹತ್ತಿರ ಮನೆ ಕೂಡ ಇಲ್ಲ ಇತ್ತು. ಹೀಗಾಗಿ ಪೊಲೀಸರಿಗೆ ಇದನ್ನು ಭೇದಿಸುವುದು ಕೂಡ ಬಹಳಷ್ಟು ಕಷ್ಟ ಆಗಿತ್ತು. ಆದ್ರೆ ಪೊಲೀಸರಿಗೆ ಡೇ 1ನಿಂದಲೂ ಕೂಡ ಒಂದು ಅನುಮಾನ ಇದ್ದದ್ದು ಕುಟುಂಬಸ್ಥರ ಮೇಲೆ. ಅಂದ್ರೆ ಯಾರೂ ಕೂಡ ಹೊರಗಿನ ವೈರಿಗಳಿಲ್ಲ, ಯಾರೊಂದಿಗೂ ಕೂಡ ಇವರಿಗೆ ಒಂದು ರೀತಿಯಲ್ಲಿ ತಕರಾರಿಲ್ಲ. ಆದ್ರೂ ಕೂಡ ಕೊಲೆ ಆಯ್ತಲ್ಲ, ಅದು ಕೂಡ 83 ವಯಸ್ಸಿನ ಇವರು, ಅಂದ್ರೆ ಇವರ ಕೊಲೆ ಆಯ್ತಲ್ಲ. ಹೀಗಾಗಿ ಡೇ 1ನಿಂದಲೂ ಕೂಡ ಇವರ ಕುಟುಂಬದ ಸುತ್ತವೇ ಅನುಮಾನದ ಹುತ್ತ ಬೆಳೆದುಕೊಂಡಿತ್ತು. ಆದ್ರೆ ಪೊಲೀಸರಿಗೆ ಏನು ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಏನು ಸಾಕ್ಷಿ ಅಂದ್ರೆ ಆ ಒಂದು ಎಂಜಲಲ್ಲಿ ಇವರಿಗೆ ಅನುಮಾನ ಹುಟ್ಟು ಹಾಕಿತ್ತು. ಅಂದ್ರೆ ಆ ಮನೆಯಲ್ಲಿ ಬೆಳಗ್ಗಿನಿಂದ ಸಂಜೆವರೆಗಿದ್ದದ್ದು ಆ ಬಾಲಕೃಷ್ಣ ಏನು ಭಟ್ ಅವರು ಒಬ್ಬರೇ ಇದ್ರು. ಆದ್ರೆ ಆ ಮಧ್ಯಾಹ್ನದ ಊಟದ ಎಲೆ 2 ಕಾಣಿಸಿಕೊಂಡಿದ್ದು. ಹೀಗಾಗಿ ಪೊಲೀಸರಿಗೆ ಆ ಎಂಜಲ ಎಲೆಯ ಅನುಮಾನದ ಜಾಡು ಹಿಡಿದು ಪೊಲೀಸರು ತನಿಖೆ ಶುರು ಮಾಡಿದಾಗ ಈಗಾಗಲೇ ಗೊತ್ತಾಗಿರುವಂತದ್ದು ಆ ಬಾಲಕೃಷ್ಣ ಭಟ್ ಅವರ ಮಗಳ ಗಂಡ ಮತ್ತು ಅವರ ಮಗ ಈ ರೀತಿಯಾಗಿ ಕೃತ್ಯದಲ್ಲಿ ಭಾಗಿಯಾಗಿ ಕೊಂದಿರುವಂತ. ಅಂದ್ರೆ ಮಗಳ ಗಂಡ ಮತ್ತು ಏನು ಬಾಲಕೃಷ್ಣ ಭಟ್ ಅವರ ಪುಳ್ಳಿ ಅಂದ್ರೆ ಮೊಮ್ಮಗ ಸೇರಿಕೊಂಡು ಈ ಒಂದು ಬಾಲಕೃಷ್ಣ ಭಟ್ ಅವರನ್ನು ಕೊಂದು ಅವರ ಅಂತ್ಯ ಸಂಸ್ಕಾರದಲ್ಲಿ ಕಣ್ಣೀರಿಟ್ಟುವ ಒಂದು ನಾಟಕ ಕೂಡ ಆಡಿರುವಂತದ್ದು. ಒಟ್ಟಲ್ಲಿ ಈ ಒಂದು ಘಟನೆ ಏನಿದೆ ಇದು ಕರಾವಳಿನೇ ಬೆಚ್ಚಿ ಬೀಳಿಸಿತು. ಆದ್ರೆ ಪೊಲೀಸರ ಈ ಒಂದು ಪ್ರಕರಣವನ್ನು ಶೀಘ್ರವಾಗಿ ಭೇದಿಸಿ ಈಗ ಬಾಲಕೃಷ್ಣ ಭಟ್ ಅವರ ಮೊಮ್ಮಗ ಮತ್ತು ಏನು ಅಳಿಯನನ್ನು ಬಂಧಿಸಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.